ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ 2026-27ನೇ ಸಾಲಿನ ಜವಾಹರ್ ನವೋದಯ ವಿದ್ಯಾಲಯದ 6ನೇ ತರಗತಿಯ ಪ್ರವೇಶ ಪರೀಕ್ಷೆಗೆ ಇಲ್ಲಿ ಈಗಾಗಲೇ ಸಿದ್ಧತೆ ನಡೆಸುತ್ತಿರುವ ವಿದ್ಯಾರ್ಥಿಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಸಾಕಷ್ಟು ವಿಡಿಯೋಗಳನ್ನು ಅಪ್ಲೋಡ್ ಮಾಡಿರುತ್ತೇನೆ. ತಾವುಗಳು ಕೂಡ ವೀಕ್ಷಿಸಬಹುದು. ಇವತ್ತಿನ ವಿಡಿಯೋದಲ್ಲಿ ಕನ್ನಡ ಭಾಷಾ ಪರೀಕ್ಷೆಯ ಮಾಡೆಲ್ ಅನ್ನು ಒಂದು ಮಾದರಿಯನ್ನು ತಮಗೆ ನೀಡ್ತಾ ಇದ್ದೀನಿ. ಯಾವ ರೀತಿಯಾಗಿ ತಾವು ಕನ್ನಡ ಭಾಷಾ ಪರೀಕ್ಷೆಯಲ್ಲಿ ಹೆಚ್ಚು ಅಂಕಗಳನ್ನು ಗಳಿಸಬೇಕೆನ್ನುವುದಕ್ಕೆ ಈ ಮಾದರಿಗಳು ತಮಗೆ ಉಪಯುಕ್ತವಾಗಬಹುದು. ಇನ್ನು ತಾವುಗಳು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇದ್ದೀನಿ ಮತ್ತು ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಇದರಿಂದ ನಾವು ಹಾಕುವ ಶೈಕ್ಷಣಿಕ ವಿಡಿಯೋಗಳು ತಮಗೆ ನೋಟಿಫಿಕೇಶನ್ ಮೂಲಕ ನೇರವಾಗಿ ತಲುಪುತ್ತದೆ. ಓಕೆ, ಇಲ್ಲಿ ಒಂದು ಗದ್ಯ ಭಾಗವನ್ನು ಕೊಡಲಾಗಿದೆ. ಇದರಲ್ಲಿ ತಾವು ಮೊದಲಿಗೆ ಕೊಟ್ಟಂತಹ ಗದ್ಯ ಭಾಗವನ್ನು ಸರಿಯಾಗಿ ಓದ್ಕೊಳ್ಬೇಕು. ಕೊಟ್ಟಂಥ ಪ್ರಶ್ನೆಗಳಿಗೆ ತಾವು ನೇರವಾಗಿ ಪ್ರಶ್ನೆಗಳನ್ನು ಓದಿ ಉತ್ತರವನ್ನು ಹುಡುಕುವುದು ಬಹಳ ಕಷ್ಟ ಮತ್ತು ತಡವಾಗುತ್ತದೆ. ಹಾಗಾಗಿ ಒಂದು ಸಾರಿ ಮೊದಲು ಕೊಟ್ಟಂತಹ ಗದ್ಯ ಭಾಗವನ್ನು ಓದಬೇಕು. ನೋಡಿ, ಇಲ್ಲಿ ವಾಕ್ಯಾವಳಿ: ವೈಯಕ್ತಿಕ ಸಾರಿಗೆ ಮಾಧ್ಯಮಗಳಲ್ಲಿ ವಿಶ್ವದಲ್ಲಿ ಇಂದಿಗೂ ಸೈಕಲ್ ಅತಿ ಹೆಚ್ಚು ಜನಪ್ರಿಯ ಸಾರಿಗೆಯಾಗಿ ಮೊದಲ ಸ್ಥಾನದಲ್ಲಿದೆ. ಜಗತ್ತಿನಲ್ಲಿ ಒಟ್ಟು 80 ಕೋಟಿ ಸೈಕಲ್ ಮಾಲೀಕರಿದ್ದಾರೆ. ವಿಶ್ವದಲ್ಲಿರುವ ಕಾರಿನ ಮಾಲೀಕರ ಸಂಖ್ಯೆ 46 ಕೋಟಿ. ಸಮಾಜ ಎದುರಿಸುತ್ತಿರುವ ಅನೇಕ ಸಮಸ್ಯೆಗಳಿಗೆ ಸೈಕಲ್ ಹೆಚ್ಚು ಪರಿಹಾರ ಒದಗಿಸುತ್ತದೆ. ಸಾರಿಗೆ ಒತ್ತಡ ಕಡಿಮೆ ಮಾಡುವ, ಸವಾರರಿಗೆ ಒಳ್ಳೆಯ ವ್ಯಾಯಾಮ ನೀಡುವ, ವಾಯು ಮಾಲಿನ್ಯ ಮಾಡದ, ತೈಲ ಆಮದಿನ ಅಗತ್ಯ ಕುಗ್ಗಿಸುವ ಅತಿ ಅಗ್ಗವಾದ ಸಾರಿಗೆ ಮಾಧ್ಯಮ ಈ ಸೈಕಲ್. ರಸ್ತೆಗಳಲ್ಲಿ ಓಡುವಾಗ ಹೆಚ್ಚು ಜಾಗೆಯೂ ಬೇಡದ ಸೈಕಲ್ ಸ್ಥಾನಮಾನ ಅನ್ಯ ವಾಹನಗಳಿಗಿಲ್ಲವೆನ್ನಬಹುದು. ಹಾಗಾದರೆ ಪ್ರಶ್ನೆಗಳನ್ನು ನೋಡೋಣ. ಮೊದಲನೇದಾಗಿ, ಜನಪ್ರಿಯ ವೈಯಕ್ತಿಕ ಸಾರಿಗೆ ಮಾಧ್ಯಮ ಯಾವುದು? ಕಾರು, ಸೈಕಲ್, ಬಸ್, ಮೋಟಾರ್ ಸೈಕಲ್. ಇಲ್ಲಿ ಆಗಲೇ ಹೇಳಿದಾಗ ವೈಯಕ್ತಿಕ ಸಾರಿಗೆ ಮಾಧ್ಯಮದಲ್ಲಿ ವಿಶ್ವದಲ್ಲಿ ಇಂದಿಗೂ ಸೈಕಲ್ ಅತಿ ಹೆಚ್ಚು ಜನಪ್ರಿಯ ಸಾರಿಗೆ ಮಾಧ್ಯಮ. ಸೊ ಇಲ್ಲಿ ಆನ್ಸರ್ ಯಾವುದಾಗುತ್ತೆ? ಇಲ್ಲಿ ಎರಡನೇದು ಸೈಕಲ್ ಆಗುತ್ತದೆ. ಇನ್ನು ನೆಕ್ಸ್ಟು ಎರಡನೇ ಪ್ರಶ್ನೆಯನ್ನು ನೋಡೋಣ. ಇಲ್ಲಿ ಸೈಕಲ್ ತೈಲ ಆಮದಿನ ಅಗತ್ಯ ತಗ್ಗಿಸುತ್ತದೆ. ಸೈಕಲ್ ತೈಲ ಆಮದಿನ ಅಗತ್ಯ ತಗ್ಗಿಸುತ್ತದೆ, ಏಕೆಂದರೆ ಅದು ತೈಲವನ್ನು ಉಪಯೋಗಿಸಿ ಓಡುತ್ತದೆ. ಅದರ ಮೇಲೆ ಒಬ್ಬರೇ ಸವಾರಿ ಮಾಡಬಹುದು. ಸೈಕಲ್ ತೈಲ ಉಪಯೋಗಿಸದೇ ಚಲಿಸುತ್ತದೆ. ತೈಲವು ಇಂದಿನ ದಿನಗಳಲ್ಲಿ ಬಹಳ ದುಬಾರಿಯಾಗಿದೆ. ನೋಡ್ಬೋದು, ತಮಗೆ ಗೊತ್ತಿರುವ ಹಾಗೆ ಸೈಕಲ್ ತೈಲ ಉಪಯೋಗಿಸದೆ ಚಲಿಸುತ್ತದೆ. ಸೊ ಮೂರನೇದು ಆಪ್ಷನ್ ಸರಿಯಾದ ಉತ್ತರ. ಇನ್ನು ನೆಕ್ಸ್ಟ್ ಪ್ರಶ್ನೆ, ವಾಯು ಮಾಲಿನ್ಯ ಮಾಡುವ ವಾಹನ ಇದಾಗಿದೆ. ವಾಯು ಮಾಲಿನ್ಯ ನೋಡ್ಬೋದು, ಇಲ್ಲಿ ಸೈಕಲ್, ಚಕ್ಕಡಿ ಆಗಿರ್ಬೋದು, ಕುದುರೆ ಗಾಡಿ, ಇವುಗಳಿಗೆ ಯಾವುದೇ ಪೆಟ್ರೋಲ್ಗಳ ಅವಶ್ಯಕತೆ ಇರುವುದಿಲ್ಲ. ಇಲ್ಲಿ ಕಾರು ಇದೆಯಲ್ಲ, ಇದಕ್ಕೆ ಪೆಟ್ರೋಲ್ ಅಥವಾ ಡೀಸೆಲ್ ಬೇಕಾಗುತ್ತೆ. ಹಾಗಾಗಿ ಇದು ವಾಯು ಮಾಲಿನ್ಯ ಉಂಟು ಮಾಡ್ತೈತಿ. ಹಾಗಾಗಿ ಆಪ್ಷನ್ 4 ಇದೆಯಲ್ಲ, ಕಾರು, ಇದು ಆನ್ಸರ್ ಆಗುತ್ತದೆ, ಸರಿಯಾದ ಆನ್ಸರ್. ಇನ್ನು ಈ ವಾಕ್ಯಾವಳಿಯಲ್ಲಿ ಹೇಳದೇ ಬಿಟ್ಟಿರುವ ಪದ ಯಾವುದು? ಇದಾಗಿದೆ. ಇಲ್ಲಿ 4 ಆಪ್ಷನ್ಸ್ಗಳಿವೆ. ಅತಿಯಾದ ಸಾರಿಗೆ ಒತ್ತಡ, ವಾಯು ಮಾಲಿನ್ಯ, ಬೆಲೆ ಏರಿಕೆ, ದುಬಾರಿಯಾದ ಸಾರಿಗೆ ಮಾಧ್ಯಮಗಳು. ಈ ಏನು ಪ್ಯಾರಾಗ್ರಾಫ್ ಅದಿಲ್ಲ, ಈ ಪ್ಯಾರಾಗ್ರಾಫ್ದಲ್ಲಿ ಇಲ್ಲದೇ ಇರುವಂತಹ ಪದ ಯಾವುದು ಅಂತ ಕೇಳಿದರೆ 4 ಆಪ್ಷನ್ಸ್ಗಳಲ್ಲಿ ಅತಿಯಾದ ಸಾರಿಗೆ ಒತ್ತಡ ಆಗಿರ್ಬೋದು, ವಾಯು ಮಾಲಿನ್ಯ, ಬೆಲೆ ಏರಿಕೆ, ಇವು 3 ಕೂಡ ಈ ಆಪ್ಷನ್ಸ್ಗಳಲ್ಲಿವೆ. ಉದಾಹರಣೆಗೆ ನೋಡ್ಬೋದು, ಅತಿಯಾದ ಸಾರಿಗೆ ಒತ್ತಡ ಅಂದರೆ ಇಲ್ಲಿ ನೋಡ್ತಾ ಹೋದರೆ ಗೊತ್ತಾಗುತ್ತೆ ತಮಗೆ. ಇಲ್ಲಿ ಮಾಲೀಕರ ಸಂಖ್ಯೆ 46 ಕೋಟಿ. ಸಮಾಜ ಎದುರಿಸುತ್ತಿರುವ ಅನೇಕ ಸಮಸ್ಯೆಗಳಿಗೆ ಸೈಕಲ್ ಹೆಚ್ಚು ಪರಿಹಾರ ಒದಗಿಸುತ್ತದೆ. ನೋಡಿ, ಸಾರಿಗೆ ಒತ್ತಡ ಅನ್ನುವಂತಹ ಪದ ಬಂದಿದೆ. ಮತ್ತು ನೆಕ್ಸ್ಟು ಇನ್ನೊಂದು ವಾಯು ಮಾಲಿನ್ಯ ಕೂಡ ಇದೆ. ಇಲ್ಲಿ ನೋಡ್ಬೋದು, ವಾಯು ಮಾಲಿನ್ಯ ಅನ್ನುವಂತಹ ಪದ ಬಂದಿದೆ. ಇನ್ನು ಬೆಲೆ ಏರಿಕೆ ಕೂಡ ಬಂದಿದೆ. ಆದರೆ ಇಲ್ಲಿ ದುಬಾರಿಯಾದ ಸಾರಿಗೆ ಮಾಧ್ಯಮಗಳು ಇಲ್ಲಿ ಆಪ್ಷನ್ ಬಂದಿರುವುದಿಲ್ಲ. ಹಾಗಾಗಿ ಇಲ್ಲಿ 4ನೇ ಆಪ್ಷನ್ ಸರಿಯಾಗುತ್ತದೆ. ಇನ್ನು ವಿಶ್ವದಲ್ಲಿ 80 ಕೋಟಿ ಸೈಕಲ್ಗಳಿದ್ದರೆ 46 ಕೋಟಿ ಕಾರುಗಳಿವೆ. ಅಂದರೆ ಇಲ್ಲಿ ನೋಡಿ, ಮೊದಲನೇ ಆಪ್ಷನ್ ಸೈಕಲ್ ಮಾಲೀಕರು ಜಗತ್ತಿನಲ್ಲಿ ಹೆಚ್ಚಾಗಿದ್ದಾರೆ. ಜಗತ್ತಿನಲ್ಲಿ ಕಾರಿನ ಮಾಲೀಕರು ಹೆಚ್ಚಾಗಿದ್ದಾರೆ. ಮತ್ತು ಇಲ್ಲಿ ಕಾರು ಸೈಕಲ್ಗಿಂತ ದುಬಾರಿ, ಇನ್ನು ಸೈಕಲ್ ಕಾರಿಗಿಂತ ಸೋವಿ ಅಂತ ಹೇಳಿದ್ದಾರೆ. ನೋಡ್ಬೋದು, ಇಲ್ಲಿ 4 ಆಪ್ಷನ್ಸ್ಗಳಲ್ಲಿ ಇದು ವಾಕ್ಯವನ್ನು ಓದಿದರೆ ಗೊತ್ತಾಗುತ್ತೆ. ವೈಯಕ್ತಿಕ ಸಾರಿಗೆ ಮಾಧ್ಯಮಗಳಲ್ಲಿ ವಿಶ್ವದಲ್ಲಿ ಇಂದಿಗೂ ಸೈಕಲ್ ಅತಿ ಹೆಚ್ಚು ಜನಪ್ರಿಯ ಸಾರಿಗೆಯಾಗಿ ಮೊದಲ ಸ್ಥಾನದಲ್ಲಿದ್ದಾರೆ. ಜಗತ್ತಿನಲ್ಲಿ ಒಟ್ಟು 80 ಕೋಟಿ ಸೈಕಲ್ ಮಾಲೀಕರಿದ್ದಾರೆ. ವಿಶ್ವದಲ್ಲಿರುವ ಕಾರಿನ ಮಾಲೀಕರ ಸಂಖ್ಯೆ 46 ಕೋಟಿ. ಸಮಾಜ ಎದುರಿಸುತ್ತಿರುವ ಅನೇಕ ಸಮಸ್ಯೆಗಳಿಗೆ ಸೈಕಲ್ ಹೆಚ್ಚು ಪರಿಹಾರ ಒದಗಿಸುತ್ತದೆ. ಸಾರಿಗೆ ಒತ್ತಡ ಕಡಿಮೆ ಮಾಡುವ, ಸವಾರರಿಗೆ ಒಳ್ಳೆಯ ವ್ಯಾಯಾಮ ನೀಡುವ, ವಾಯು ಮಾಲಿನ್ಯ ಮಾಡದ, ತೈಲ ಆಮದಿನ ಅಗತ್ಯ ಕುಗ್ಗಿಸುವ ಅತಿ ಅಗ್ಗವಾದ ಸಾರಿಗೆ ಮಾಧ್ಯಮ ಈ ಸೈಕಲ್ ಆಗಿದೆ. ಆದರೆ ಇಲ್ಲಿ ಆಪ್ಷನ್ಸ್ಗಳನ್ನು ನೋಡ್ತಾ ಹೋದಾಗ ಇಲ್ಲಿ ಸೈಕಲ್ ಮಾಲೀಕರು ಜಗತ್ತಿನಲ್ಲಿ ಹೆಚ್ಚಿಗಿದ್ದಾರೆ, ಯಾಕಂದರೆ 80 ಕೋಟಿ ಸೈಕಲ್ಗಳಿವೆ. ಹಾಗಾಗಿ ಇಲ್ಲಿ 1ನೇ ಆಪ್ಷನ್ ಇದೆಯಲ್ಲ, ಅದು ಸರಿಯಾದ ಉತ್ತರ ಆಗುತ್ತದೆ.